ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸೊ ವಿದ್ಯಾರ್ಥಿಗಳೇ, 2022ರಲ್ಲಿ ನಡೆದಿರ್ತಕ್ಕಂಥ ಸಮಾಜ ವಿಜ್ಞಾನದ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ. ಸೊ ಖಂಡಿತವಾಗಿ ನೋಡ್ಕೊಡ್ರಿ. ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಅದಕ್ಕೆ ಉತ್ತರಗಳನ್ನೆಲ್ಲ ಏನು ಕೊಟ್ಟಿದ್ರು ಅನ್ನೋದನ್ನ ಐಡಿಯಾ ನಿಮಗೆ ಬೇಕಾಗ್ತದೆ. ಯಾಕಂದರೆ ಈ ಒಂದು ಕ್ವಶನ್ಸ್ಗಳನ್ನ ಹೊರತುಪಡಿಸಿ ನೀವುಗಳನ್ನ ಏನು ಮಾಡ್ಕೋಬೇಕಾಗ್ತದೆ, ಪ್ರಿಪ್ರೇಷನನ್ನು ಮಾಡ್ಕೋಬೇಕಾಗ್ತದೆ. ಮತ್ತು ಉತ್ತರವೆಲ್ಲ ಹೇಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಸಹಿತ ನಿಮಗೆ ನಾಲೆಜ್ ಬೇಕಾಗ್ತದೆ. ಕ್ವಶನ್ ಪೇಪರ್ ಸ್ಟ್ರಕ್ಚರ್ ಗೊತ್ತಾಗ್ತದೆ ನಿಮಗೆ ಮೇನು. ಸೊ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳಿದರು, ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವನು ಬಿ ವಾಸ್ಕೋ ಡ ಗಾಮಾ. ಅಲಿ ಸಹೋದರರು ಮುನ್ನಡೆಸಿದ ಚಳವಳಿ ಕೇಳಿದರು, ಆಯ್ಕೆ ಬಿ ಖಿಲಾಫತ್ ಅಂತಕ್ಕಂಥದ್ದು ಸರಿ ಉತ್ತರ. ವಿಶ್ವದ ಯಾವುದೇ ಶಕ್ತಿ ಬಣ್ಣಕ್ಕೂ ಸೇರದೇ ಇರುವ ನೀತಿಗೆ ಏನಂತ ಕರೀತಾರೆ ಅಂತ ಕೇಳಿದರೆ ಎ ಆಲಿಪ್ತ. ಸಂಭಾವನೆ ರಹಿತ ದುಡಿಮೆಗೆ ಒಂದು ಉತ್ತಮ ಉದಾಹರಣೆ ಕೇಳಿದರೆ ಸಿ ಗೃಹಿಣಿ. ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ಪತ್ರಿಕೆ ಬಿ ಮೂಕನಾಯಕ. ನಾಗಾರ್ಜುನ ಸಾಗರ ವನ್ಯಜೀವಿಧಾಮ ಇರೋ ರಾಜ್ಯ ಕೇಳಿದರೆ ಡಿ ತೆಲಂಗಾಣ. 3 ಹಂತದ ಪಂಚಾಯಿತಿಗಳನ್ನು ಅಸ್ತಿತ್ವಕ್ಕೆ ತಂದ ಸಂವಿಧಾನದ ತಿದ್ದುಪಡಿ 73 ಸಿ ಆಪ್ಷನ್. ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಕೇಳಿದರೆ ಬಿ ಚಾಲ್ತಿ ಖಾತೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ವೆಲ್ಲೆಸ್ಲಿ ಏಕೆ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದ? ವೆಲ್ಲೆಸ್ಲಿಯ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ನಷ್ಟವಾಯಿತು. ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನವನ್ನು ಎಂದು ಆಚರಿಸುತ್ತೇವೆ? ಡಿಸೆಂಬರ್ 10. ಜನಮಂದೆ ಎಂದರೇನು? ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ? ನೀಲಗಿರಿ ಬೆಟ್ಟಗಳು. ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವ ಅರಣ್ಯಗಳ ವಿಧ ಯಾವುದು? ಮ್ಯಾಂಗ್ರೋವ್. ರಾಷ್ಟ್ರೀಯ ವರಮಾನ ಎಂದರೇನು? ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದಿಸುವ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯ. ವಿಪ್ರೋ ತಂತ್ರಜ್ಞಾನದ ಸ್ಥಾಪಕ ಯಾರು? ಅಜೀಂ ಪ್ರೇಮ್ಜಿ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಬಕ್ಸಾರ್ ಕದನದ ಪರಿಣಾಮಗಳನ್ನು ಕೇಳಿದರು. ಸೊ ನೋಡ್ಕೊಡ್ರಿ, ಬಕ್ಸಾರ್ ಕದನದ ಇವೆಲ್ಲ ಪರಿಣಾಮಗಳು ಪ್ರತಿ ಪಾಯಿಂಟ್ಗೂ ಅರ್ಧ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಒಟ್ಟು 4 ಪಾಯಿಂಟ್ಗಳು. ಅಂದರೆ 2 ಮಾರ್ಕ್ಸಿಗೆ 4 ಪಾಯಿಂಟ್ ಬರೀಬೇಕು, 3 ಮಾರ್ಕ್ಸಿಗೆ 6 ಪಾಯಿಂಟ್ಸು, 4 ಮಾರ್ಕ್ಸಿಗೆ 8ರಿಂದ 10 ಪಾಯಿಂಟ್ಗಳನ್ನಾದರೂ ನೀವೇನು ಮಾಡಬೇಕು ವಿದ್ಯಾರ್ಥಿಗಳೇ ಬರೀಲೇಬೇಕು. ಸಹಾಯಕ ಸೇನೆ ಪದ್ಧತಿಯ ನಿಬಂಧನೆಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ಇವೆಲ್ಲ ಕೂಡ ಸಹಾಯಕ ಸೇನೆ ಪದ್ಧತಿಯ ನಿಬಂಧನೆಗಳು. 2 ಅಂಕಗಳನ್ನು ಕೊಡ್ತಾರೆ, 4 ಮಾರ್ಕ್ಸು. ಪಂಚಶೀಲ ತತ್ವಗಳು ಯಾವುವು ಅಥವಾ ಮಾನವ ಹಕ್ಕುಗಳ ಪ್ರತಿಪಾದನೆಗೆ ಭಾರತ ನಡೆಸ್ತಕ್ಕಂಥ ಹೋರಾಟ. ಸೊ ಇವು ಪಂಚಶೀಲ ತತ್ವಗಳಾಗಿತ್ತು. ಇನ್ನು ಮಾನವ ಹಕ್ಕುಗಳಿಗಾಗಿ ಭಾರತ ಹೋರಾಟ ಮಾಡಿರ್ತಕ್ಕಂಥ ಕ್ರಮ. ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳನ್ನು ಕೇಳಿದ್ದಾರೆ. ಸೊ 4 ಇದಾವೆ. ನೆಕ್ಸ್ಟ್ ಯಾವುದಾದರೂ 4 ಪರಿಸರ ಚಳವಳಿಗಳನ್ನು ಕೇಳಿದರು. ಸೊ ಇವು ಪರಿಸರ ಚಳವಳಿಗಳ ಆಗಿರ್ತಕ್ಕಂಥದ್ದು. ಭಾರತದ ವಾಯುಗುಣದ ಪ್ರಮುಖ ಋತುಮಾನಗಳನ್ನು ಕೇಳಿದ್ದಾರೆ. ಅದು ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತೀವಿ. ನೆಕ್ಸ್ಟ್ ಮಣ್ಣು ಸವೆತಕ್ಕೆ ಕಾರಣಗಳನ್ನು ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, ವಸತಿ ಯೋಜನೆಗಳನ್ನು ತಿಳಿಸಿ. ಗ್ರಾಹಕ ರಕ್ಷಣಾ ಕಾಯ್ದೆಯ ಉದ್ದೇಶಗಳನ್ನು ಕೇಳಿದ್ದಾರೆ. ಇನ್ನು 3 ಅಂಕದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಏನು? ಸೊ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಯಾವೆಲ್ಲ ಪರಿಣಾಮಗಳನ್ನು ಅನುಭವಿಸಿತು ಅನ್ನೋದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಆರ್ಯ ಸಮಾಜದ ಉದ್ದೇಶಗಳು. ಇವೆಲ್ಲ ಆರ್ಯ ಸಮಾಜದ ಉದ್ದೇಶಗಳೇ ಆಗಿತ್ತು. ನೆಕ್ಸ್ಟ್ ಭಾರತ ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿನ ಸಮಸ್ಯೆಗಳನ್ನು ಕೇಳಿದಾಗ ಈ ಪಾಯಿಂಟ್ಸ್ಗಳನ್ನು ಬರೀಬೇಕಿತ್ತು. ಯಾವೆಲ್ಲ ಸಮಸ್ಯೆಗಳನ್ನು ಭಾರತ ಸ್ವಾತಂತ್ರ್ಯ ಗಳಿಸಿದ ನಂತರ ಎದುರಿಸಿಕೊಳ್ಳಿತ್ತು ಅನ್ನೋದನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳು ಇಲ್ಲಿ ಇದ್ದಾವೆ. ನೆಕ್ಸ್ಟ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಏನು ಅಂತ ಕೇಳಿದ. ಯಾಕೆ ವಿಫಲ ಆಯಿತು? ವಿಫಲ ಆಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣಗಳ ಪಟ್ಟಿಗಳನ್ನು ತಾವುಗಳು ಬರೀಬೇಕಿತ್ತು. ನೆಕ್ಸ್ಟ್ ರಷ್ಯಾದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಯಾವೆಲ್ಲ ರಷ್ಯಾದೊಂದಿಗೆ ಭಾರತದ ಸಂಬಂಧ ಇತ್ತು ಅದನ್ನು ಕೂಡ ಪಾಯಿಂಟ್ಸ್ಗಳನ್ನು ತಾವುಗಳು ಬರೀಬೇಕು. ಮುಂದಿನ ಪ್ರಶ್ನೆ, ಅಸ್ಪೃಶ್ಯತಾ ನಿವಾರಣೆಗೆ ಇರತಕ್ಕಂಥ ಕಾನೂನು ಕ್ರಮಗಳು. ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆಯನ್ನು ನಿವಾರಣೆ ಆಗಬೇಕಾದ್ರೆ ಯಾವೆಲ್ಲ ಕಾನೂನು ಕ್ರಮಗಳನ್ನು ನಾವೇನು ಮಾಡಬೇಕಾಗದ, ಅನ್ವಯಿಸಿಕೊಳ್ಬೇಕಾಗದ ಅನ್ನೋದನ್ನು ಸಹಿತ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇವೆಲ್ಲ ಥರದ್ದು ಕಾನೂನು ಕ್ರಮಗಳಂದ್ರೆ ಹೀಗೆ ವಿಧಿಗಳು, ವರ್ಷಗಳು ಎಲ್ಲನೇ ಬರೀಬೇಕು. ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳನ್ನು ಕೇಳಿದ್ದಾರೆ. ಇವು ನೋಡ್ಕೊಂಡು ಹೋಗಿ. ಆವೃತ್ತ ಮಾರುತಗಳ ಪರಿಣಾಮಗಳನ್ನು ಕೇಳಿದ್ದಾರೆ. ಇವೆಲ್ಲ ಆವೃತ್ತ ಮಾರುತಗಳ ಪರಿಣಾಮಗಳೇ ಆಗಿತ್ತು. ಇನ್ನು ನೆಕ್ಸ್ಟ್ ನೋಡೋದಾದರೆ ವಿದ್ಯಾರ್ಥಿಗಳ ಸಾರಿಗೆ ಪ್ರಾಮುಖ್ಯತೆಗಳನ್ನು ವಿವರಿಸಲಿಕ್ಕೆ ಹೇಳಿದ್ದಾರೆ. ಸಾರಿಗೆ ಪ್ರಾಮುಖ್ಯತೆಗಳನ್ನು ನೋಡ್ರಿ. ಮುಂದೆ ಇರ್ತಕ್ಕಂಥದ್ದು ಎಸ್
ಭಾರತದಲ್ಲಿ ಸದ್ಯ ಇರುವ ಲಿಂಗ ತಾರತಮ್ಯದ ಆಯಾಮಗಳನ್ನು ಗುರುತಿಸಿರಿ. ಇವೆಲ್ಲ ಲಿಂಗ ತಾರತಮ್ಯದ ಆಯಾಮಗಳೇ ಏನಾಗಿದಾವಪ್ಪ ಅಂದರೆ ಆಗಿದಾವ. ಸೊ ಯಾವ ಥರನಾಗಿ ಲಿಂಗ ತಾರತಮ್ಯದ ಆಯಾಮಗಳನ್ನು ನಾವುಗಳು ಬರಿತೀವಿ ಅಂತಕ್ಕಂಥದ್ದು ಇತ್ತು. ಇನ್ನು ಮುಂದಿನ ಪ್ರಶ್ನೆ, ಭಾರತ ಅಳವಡಿಸಿಕೊಂಡಿರುವ ಪಂಚಾಯತ್ ರಾಜ್ ಸಂಸ್ಥೆಯ ಲಕ್ಷಣಗಳು ಬರಿಬೇಕು. ಸೊ ಯಾವೆಲ್ಲ ಪಂಚಾಯತ್ ರಾಜ್ ಸಂಸ್ಥೆಯ ಲಕ್ಷಣಗಳನ್ನು ಇದೆ, ಅದು 3 ಹಂತದ ವ್ಯವಸ್ಥೆ ಆಗಿರ್ಬೋದು. ಓಕೆನಾ, ಇವೆಲ್ಲ ಪಾಯಿಂಟ್ಸ್ಗಳನ್ನು ನೋಡ್ಕೊಂಡು ಹೋಗಿ. ಸೊ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂತಂದರೆ ಇದೇ ಥರನಾಗಿ ನೀವುಗಳು ಬರೀಬೇಕು. ಬ್ಯಾಂಕಿನ ಕಾರ್ಯಗಳು ಅಥವಾ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರಗಳನ್ನ ಕೇಳಿದ್ದಾರೆ. ಸೊ ಬ್ಯಾಂಕಿನಲ್ಲಿ ನಡೀತಕ್ಕಂಥ ಕಾರ್ಯಗಳು ಇವೆಲ್ಲ. ಎಸ್, ಇನ್ನು ನೆಕ್ಸ್ಟ್ ಉದ್ಯಮಿ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆಗೆ ಇಷ್ಟು ಉತ್ತರ ಇತ್ತು. ಎಷ್ಟು ನೀಟಾಗಿ ಪಾಯಿಂಟ್ಸ್ಗಳನ್ನು ಹಾಕಿ ಬರೆದಿದ್ದಾರೆ ನೋಡ್ರಿ. ಸೊ ನಿಮ್ಮದು ಕೂಡ ಆನ್ಸರ್ಸ್ಗಳು ಇದೇ ಥರನಾಗಿ ವಿದ್ಯಾರ್ಥಿಗಳು ನೀವುಗಳು ಬರಿಬೇಕಾಗ್ತದೆ. ಇನ್ನು ದೊಂಡ್ಯಾವಾಗ್ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು ಅಂತ ಕೇಳಿದ್ದಾರೆ. ಸೊ ಇದನ್ನು ದೊಂಡ್ಯಾವಾಗಿನ ಬಗ್ಗೆ ಇರತಕ್ಕಂಥ ಪಾಯಿಂಟ್ಸ್ಗಳು. ಮುಂದಿನ ಪ್ರಶ್ನೆ, ತೀವ್ರವಾದಿಗಳ ಪಾತ್ರಗಳನ್ನ ಕೇಳಿದ್ದಾರೆ. ಸೊ ಯಾವೆಲ್ಲ ತೀವ್ರವಾದಿಗಳು ಹೇಗೆ ಕೆಲಸ ಮಾಡಿದರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಮುಂದಿನ ಪ್ರಶ್ನೆ ಇದೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರಗಳನ್ನು ತಾವುಗಳು ಬರೀತಕ್ಕಂಥದ್ದು. ಸೊ ಯಾವೆಲ್ಲ ಪಾತ್ರ ಸುಭಾಷ್ ಚಂದ್ರ ಬೋಸ್ ಅವರು ನಿರ್ವಹಿಸಿದರು. ಓಕೆ, ಇಷ್ಟೆಲ್ಲ ಇದ್ದಾವೆ. ಎಸ್, ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮಹಿಳಾ ಸ್ಥಾನಮಾನ ಉತ್ತಮಪಡಿಸಲಿಕ್ಕೆ ಇರ್ತಕ್ಕಂಥ ಕ್ರಮಗಳು ಏನು. ಯಾವೆಲ್ಲ ಕ್ರಮಗಳ ಮೂಲಕ ಇವತ್ತು ಮಹಿಳೆಯರ ಸ್ಥಾನಮಾನವನ್ನು ಉತ್ತಮವನ್ನು ಪಡಿಸಬಹುದು ಅಂತಕ್ಕಂಥದ್ದಿದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಭಾರತದಲ್ಲಿ ಅನುಸರಿಸುವ ಕೃಷಿ ವಿಧಗಳು. ಸೊ ಯಾವೆಲ್ಲ ಭಾರತದಲ್ಲಿ ಕೃಷಿ ಪದ್ಧತಿಗಳಿದಾವೆ ಅವುಗಳನ್ನು ನೋಡ್ಕೊಂಡೋಗಿ. ಇನ್ನು ಭಾರತದ ನಕ್ಷೆಯನ್ನು ಬಿಡಿಸಿ ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. 23 ಉತ್ತರ ಅಕ್ಷಾಂಶ, ಬಂಕ್ರನಗಲ್, ಕಾವೇರಿ ನದಿ, ಮುಂಬೈ. ಸೊ ಇದೇ ಥರನಾಗಿರ್ತಕ್ಕಂಥ ನೀವುಗಳು ಭಾರತದ ಅಂದವಾದ ನಕ್ಷೆಯನ್ನು ತೆಗೆದು ಸೊ ಸ್ಥಳಗಳನ್ನು ಗುರುತಿಸಬೇಕು. ಇದು ಮೇಲೆ ಇದು ಡೈರೆಕ್ಷನ್ಸ್ಗಳನ್ನು ಸಹಿತನೂ ಕೂಡ ಹಾಕಬೇಕು. ನೆಕ್ಸ್ಟ್, ಯಾರೆಲ್ಲ ದೃಷ್ಟಿ ವಿಕಲಚೇತನದವರಿದ್ದಾರಲ್ಲ ಅವರಿಗೆ ಪ್ರಶ್ನೆ ಕೇಳಿದರು. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಮುಖ್ಯ ಉದ್ದೇಶಗಳನ್ನು ಬರೀಲಿಕ್ಕೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದೆ. ಇದನ್ನು ಕೂಡ ತಾವುಗಳು ನೋಡ್ಕೊಂಡು ಹೋಗಿ. ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, 2022ರಲ್ಲಿ ನಡೆದಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಇನ್ನು ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಲೈನಪ್ ಮಾಡ್ತಾನೆ ಇರ್ತೀವಿ, ತಾವೆಲ್ಲರೂ ಕೂಡ ನೋಡಬೇಕು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ತಾವು ವಿಡಿಯೋ ನೋಡಿದ ಮೇಲೆ ನಿಮ್ಮ ಗೆಳೆಯರಿಗೆ ಅದು ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಅಲ್ಲಿ ಶೇರ್ಗಳನ್ನು ಮಾಡಿ ಅಂತ ಹೇಳ್ತಾ